ಇನ್ನು ಶಾಸ್ತ್ರಿಗಳೇ, ಇಡೀ ವಾರ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಮೊದಲ 3 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ಗಮನಿಸ್ತಾ ಹೋಗೋಣ. ಈ ವಾರದಲ್ಲಿ ನಾವು ಪ್ರಧಾನವಾಗಿ ಗಮನಿಸ್ತಕ್ಕಂಥದ್ದು ಶನೈಶ್ಚರನ ಬದಲಾವಣೆ. ವಾರದ ಅಂತ್ಯದ ವೇಳೆಗೆ ನಾವು ಗಮನಿಸ್ತೀವಿ. ಇರಲಿ, ಈ ವಾರದಲ್ಲಿ ಚಂದ್ರ ಇತ್ಯಾದಿಗಳನ್ನು ಗಮನಿಸ್ಕೊಂಡು ನೋಡ್ತಾ ಹೋಗೋಣ. ಮೇಷರಾಶಿ ಗಮನಿಸೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಹಿರಿಯರ ಸಹಕಾರ, ಧರ್ಮ ದೇವತಾ ಕಾರ್ಯಗಳಲ್ಲಿ ಬಲ, ಸಜ್ಜನರ ಸಹವಾಸ ಸಂಘ ಏರ್ಪಾಡಾಗುತ್ತೆ. ಕುಟುಂಬ ಧನ ಸಹಕಾರ ಚೆನ್ನಾಗಿರುತ್ತೆ. ಕೃಷಿ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ಮಾಂದಿ ಕಾರಣದಿಂದಾಗಿ ಸೋಮವಾರ ಮತ್ತು ಮಂಗಳವಾರ, ನಾಳದ್ದು ಈ 2 ದಿನ ಪ್ರಯಾಣ, ಕೃಷಿ ಚಟುವಟಿಕೆಗಳು, ನೀರು ಕೂಡ, ನೀರಿನ ವಿಚಾರದಲ್ಲಿ ಪ್ರಮಾದಗಳು ಮತ್ತೊಂದು ಇನ್ನೇನೋ ಅವಘಡ ಸಂಭವಿಸೋ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಅದರ ಕಡೆ ಗಮನ ಇರಬೇಕು. ಅದರ ಹೊರತಾಗಿ ತುಂಬ ಚೆನ್ನಾಗಿದೆ. ನಿಮ್ಮ ಏನು ಒಳ್ಳೆಯ ಸಜ್ಜನರ ಸಂಪರ್ಕ ಇತ್ಯಾದಿ ಈ ವಾರದಲ್ಲಿ ಅಂಥವರ ಮಾತಿನಿಂದ ಈ ವರ್ಷದ ಕೊನೆಯ ವಾರ ಪ್ರಾರಂಭವಾಗಿ ತುಂಬ ಅನುಕೂಲವೂ ಉಂಟಾಗುತ್ತೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಗುರುವಾರದಿಂದ ಮತ್ತೆ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಹಣಕಾಸಿನ ತೊಡಕುಗಳನ್ನು ಸೂಚಿಸ್ತಾ ಇದೆ. ಶುರುವಾಗುತ್ತೆ ಶನೈಶ್ಚರನಿಂದಾಗಿ. ಹೀಗಾಗಿ ವೃತ್ತಿಯಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ಅವನ ಕರ್ಮಾಧಿಪತಿ ಹೌದು, ನಿಮಗೆ ಲಾಭಾಧಿಪತಿಯೂ ಹೌದು. ಬರ್ತಕ್ಕಂಥ ಲಾಭ ವ್ಯಯದ ಕಡೆಗೆ ತಿರುಗಿಬಿಡುತ್ತೆ. ಏನಪ್ಪ ಟರ್ನ್ ಹೀಗೆ ತೊಗೊಂಡ್ಬಿಡ್ತಲ್ಲ, ಯೂ ಟರ್ನ್ ಆಯ್ತಲ್ಲ ಅಂತಕ್ಕಂಥ ಒಂದು ಭಾವನೆ ಬರುತ್ತದೆ. ನೋಡಿ, ಪ್ರಾಮಾಣಿಕವಾಗಿ ಹೇಳ್ತೀನಿ, ಈ 7.5 ಇತ್ಯಾದಿ ಯಾವ ಗೋಚಾರ ಫಲ ಇದೆ, ಇದು ಸ್ವಲ್ಪ ಭಾಗ ಅಷ್ಟೇ. ಹೆಚ್ಚು ತಲೆ ಕೆಡಿಸ್ಕೋಬೇಡಿ. ಏನಪ್ಪ ಅಂತ ತಲೆ ಮೇಲೆ ಕೈ ಹೊತ್ತು ಕೂತ್ಕೋಬೇಕಾಗಿಲ್ಲ. ನಿಮ್ಮ ದಶಾಭುಕ್ತಿ ಕಾಲಗಳಲ್ಲೂ ಸ್ವಲ್ಪ ಶನಿ ವೀಕಾಗಿದ್ದು ಈಗಲೂ ವ್ಯಯಸ್ಥಾನ ದುಸ್ಥಾನ ಅಂತ ಅನ್ನಿಸಿದಾಗ ಮಾತ್ರ ಸ್ವಲ್ಪ ಅತಂತ್ರ ಸ್ಥಿತಿ ಉಂಟಾಗುತ್ತೆ. ಹೀಗಾಗಿ ಎಲ್ಲರೂ ಮೇಷರಾಶಿಯವರು ಎಲ್ಲರೂ ಗಾಬರಿ ಆಗಬೇಕಾದ ಅವಶ್ಯಕತೆ ಖಂಡಿತ ಇಲ್ಲ. ಆತಂಕ ಬೇಡ. ಅದನ್ನು ಪರಿಶೀಲಿಸ್ಕೊಳ್ಬೇಕು. ಅದಕ್ಕೆ ಸಮಯ ತಗೊಳ್ಳಿ. ಸಾಕಷ್ಟು ಕಾಲ ಇದೆ. ಹೀಗಾಗಿ ಸಮಾಧಾನವಾಗಿ ಅದನ್ನು ಪರಿಶೀಲಿಸಿಕೊಂಡು ಮುಂದುವರಿಯೋದು ಬಹಳ ಒಳ್ಳೆಯದು. ಪರಿಹಾರ ಏನಪ್ಪ ಅಂತಂದರೆ ಶನೈಶ್ಚರನ ಪ್ರಾರ್ಥನೆಯನ್ನೇ ಮಾಡಿ. ಶನಿ ಸನ್ನಿಧಾನಕ್ಕೆ ಎಳ್ಳು ದಾನ ಮಾಡೋದು, ಎಳ್ಳೆಣ್ಣೆ ಕೊಡ್ತಕ್ಕಂಥದ್ದು, ಶನೈಶ್ಚರನ ಪ್ರತಿಮೆಯನ್ನು ಮಾಡೋದು, ಹೀಗೆ ಅನೇಕ ದಾರಿ ಇದ್ದಾವೆ, ಮಾಡಿ ಆ ರೀತಿಯಲ್ಲಿ. ಇನ್ನು ವೃಷಭರಾಶಿ ನೋಡೋಣ. ವೃಷಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಅನುಕೂಲ, ಲಾಭ, ಧರ್ಮ ದೇವತಾ ಕಾರ್ಯಗಳಲ್ಲಿ ಆಸಕ್ತಿ ನಿಮಗೂ ಕೂಡ ಚೆನ್ನಾಗಿದೆ. ಸಹೋದರಲ್ಲಿ ಸ್ವಲ್ಪ ಮನಸ್ತಾಪ, ಭಯದಾತ, ಅದು ಮಾಂದಿ ಕಾರಣದಿಂದ. ಈ ಸೋಮವಾರ ಮಂಗಳವಾರ 2 ದಿನ ಮಟ್ಟಿಗೆ ನೀವು ಸ್ವಲ್ಪ ಭಯ ಇರ್ತದೆ. ಏನಪ್ಪ ಈ ಕೆಲಸ ಮಾಡ್ತೀನಾ ಇಲ್ವಾ, ಈ ರೀತಿಯ ಒಂದು ಆತಂಕ ಅಂತೀವಲ್ಲ, ಅದು ದುಶ್ಚಿಕ್ಯ ಸ್ಥಾನ ಅಂತ. ಹೀಗಾಗಿ ಸಡನ್ನಾಗಿ ಅಚಾನಕ್ಕಾಗಿ ಬಂದುಬಿಡ್ತವೆ ಸಮಸ್ಯೆಗಳು. ಅದನ್ನು ನಿಭಾಯಿಸೋದು ಕಷ್ಟ ಆಗಿಬಿಡುತ್ತೆ. ಅಂಥದ್ದೊಂದು ಲಕ್ಷಣ ಇದೆ. ಹೀಗಾಗಿ ಅದರ ಕಡೆ ಸ್ವಲ್ಪ ಗಮನ ತೊಗೊಳ್ಳಿ. ಅದಕ್ಕೇನಪ್ಪ ಅಂದರೆ ಪರಿಹಾರ ಹೇಳ್ತೀನಿ. ವಾರದ ಅಂತ್ಯದ ವೇಳೆಗೆ ಏನಪ್ಪ ಮಾಡೋದು, ವಾರದ ಅಂತ್ಯದಲ್ಲಿ ಗುರುವಾರ ದಿನ ನಮಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ಹಲವು ಬಗೆಯ ಲಾಭಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಅವಕಾಶಗಳು, ಕುಟುಂಬ ಘರ್ಷಣೆ ವಾಗ್ವಾದ ಇದೆ. ಸ್ವಲ್ಪ ವೃಷಭ ರಾಶಿಯವರು ಈ ಮಟ್ಟಿಗೆ ಸ್ವಲ್ಪ ಹುಷಾರಾಗಿರಬೇಕು. ಅದರ ಹೊರತಾಗಿ ತುಂಬ ಚೆನ್ನಾಗಿದೆ. ಅಲ್ಲಿ ಕೊನೆಗೆ ಚಂದ್ರ ಶನಿ ಒಟ್ಟಾಗ್ತಾರೆ. ಚಂದ್ರನಿಗೆ ಸ್ವಲ್ಪ ಬಲ ಕಳೀತಿ. ವೃತ್ತಿಯಲ್ಲಿ ಸ್ವಲ್ಪ ಎಚ್ಚರ ತಗೋಬೇಕು. ಸ್ತ್ರೀಯರು ಅನುಕೂಲ ಇಲ್ಲ ಅಂತಲ್ಲ, ಅನುಕೂಲ ಇದೆ. ಆದರೆ ಎಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು. ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಇದಕ್ಕೇನಪ್ಪ ಪರಿಹಾರ ಅಂದರೆ ನರಸಿಂಹ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಆ ಭಯ, ಆತಂಕ, ದುಶ್ಚಿಕ್ಯ ಸ್ಥಾನ ಅವುಗಳ ಬಗ್ಗೆ ಹೇಳಿದ್ನಲ್ಲ, ಅದರ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಮಾಡಿ. ಉಳಿದ ಹಾಗೆ ಚೆನ್ನಾಗಿದೆ, ಆತಂಕ ಬೇಡ. ಇನ್ನು ಮಿಥುನ ರಾಶಿ ಗಮನಿಸೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಹೆಚ್ಚಿನ ಬಲ, ಸಂಗಾತಿಯ ಸಹಕಾರ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಸ್ತ್ರೀಯರಿಗೆ ಧನ ನಷ್ಟ ಆಪತ್ತು ಇದೆ. ಆರೋಗ್ಯದಲ್ಲಿ ತೊಂದರೆ, ನಷ್ಟ ಇದನ್ನು ಸೂಚಿಸ್ತಾ ಇದೆ. ಧನ ನಷ್ಟ ಅಲ್ಲಿ ಮಾಂದಿ ನಾಳಿದ್ರ ಮಟ್ಟಿಗೆ ಯಾವ ಥರ ಬಂದು ಅಪ್ಪಳಿಸುತ್ತೋ ಗೊತ್ತಿಲ್ಲ ಧನಸ್ಥಾನವನ್ನು. ಹೀಗಾಗಿ ಮೊಬೈಲ್ 20 ಸಲ ನೋಡ್ಕೋಬೇಕಾಗತ್ತೆ, ಯಾವ ಬ್ಯಾಂಕಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ. ಈ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗುವ ಸಾಧ್ಯತೆ ಹುಷಾರು. ಮತ್ತು ವಿದ್ಯಾರ್ಥಿಗಳು ಅಷ್ಟೇ, ಏನೋ ಒಂದು ತೊಡಕು, ಗುಂಪು ಘರ್ಷಣೆ, ಗಲಾಟೆ ಇವುಗಳನ್ನು ತೊಗೊಂಡು ಕಂಪ್ಲೇಂಟ್ ಬಂದುಬಿಡುತ್ತೆ ಮನೆಗೆ. ಆ ಥರದೊಂದು ಲಕ್ಷಣ ಇದೆ. ಹುಷಾರಾಗಿರಿ. ಮನೆಯಲ್ಲೂ ಅಷ್ಟೇ ಕುಟುಂಬ ಕಲಹಕ್ಕೆ ಕಾರಣವಾಗ್ಬಿಡುತ್ತೆ. ಹೀಗಾಗಿ ಮನೆಯವ್ರ ವಿಚಾರಕ್ಕೆ ಬಡಿದಾಟ, ಏನು ಒಂದು ಸಣ್ಣ ಮಾತು ತಾರಕಕ್ಕೆ ಹೋಗ್ಬಿಡೋ ಲಕ್ಷಣ ಇದನ್ನು ಸೂಚಿಸ್ತಾ ಇದೆ. ಹುಷಾರು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಮಿಥುನ ರಾಶಿಯವರಿಗೆ ವೃತ್ತಿಯಲ್ಲಿ ಅಸಮಾಧಾನ ಇದ್ದಾವೆ ಸ್ವಲ್ಪ ಮಟ್ಟಿಗೆ. ಅಲ್ಲಿ ಮಾಂದಿ, ಚಂದ್ರ, ರಾಹು ಎಲ್ಲರ ಸಮ್ಮಿಶ್ರ ಸರ್ಕಾರ ಥರ ಅಲ್ಲಿ ಏರ್ಪಾಡಾಗುತ್ತೆ. ಅದು ದ್ವಿಸ್ವಭಾವ ರಾಶಿಯಲ್ಲಿ. ಹೀಗಾಗಿ ಗೊಂದಲಗಳು ಉಂಟಾಗುತ್ತೆ, ಅಸಮಾಧಾನ. ವೃತ್ತಿಯಲ್ಲೂ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು, ಕುಟುಂಬ ವಿಚಾರದಲ್ಲೂ ಸ್ವಲ್ಪ ಎಚ್ಚರವಾಗಿರಿ. ವೃತ್ತಿಯಲ್ಲಿ ಬಹಳ ಮುಖ್ಯವಾಗಿ ಅವ್ರು ಹೇಳಿದ್ದು ಕೇಳಬೇಕಾ, ಇವ್ರು ಹೇಳಿದ್ದು ಕೇಳಬೇಕಾ, ನಾನೇ ಸ್ವಂತವಾಗಿ ಹೇಳೋದು ಕೇಳಬೇಕು, ಈಗ ಗೊತ್ತಾಗೋದಿಲ್ಲ ಪಾಪ. ಈ ಥರದ್ದು ಒಂದು ಗೊಂದಲಕ್ಕೆ ಸಿಕ್ಕಾಕ್ಕೊಂಡು ಅದೇ ಮಿಕ್ಸಿ ಒಳಗೆ ಅಲೆದಾಡುವ ತರಕಾರಿಗಳು ಅಥವಾ ಮೆಣಸಿನಕಾಯಿಯೋ ರೀತಿಯಲ್ಲಿ ಆಗಿಬಿಡುತ್ತೆ ಕೆಲಸದ ಸ್ಥಳ ಅನ್ನೋದು. ಹುಷಾರಾಗಿರಿ. ಇದಕ್ಕೆ ಪರಿಹಾರ ಏನಪ್ಪ, ಮಿಥುನ ರಾಶಿಯವರಿಗೆ ದುರ್ಗಾ ಪ್ರಾರ್ಥನೆ ಮಾಡಿ.
ದುರ್ಗಾ ಸನ್ನಿಧಾನದಲ್ಲಿ ಒಂದು ಚಂಡಿ ಪಾರಾಯಣ ಮಾಡಿಸಿದ್ರೆ ನೋಡಿ ತುಂಬ ಒಳ್ಳೆಯ ಬಲ ಬರುತ್ತೆ. ಸಾಧ್ಯವಾದರೆ ಮಾಡಿಸಿ ಈ ವಾರದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.